ಟಿ20 ವರ್ಲ್ಡ್ ಕಪ್ಗಾಗಿ ಬಿಸಿಸಿಐ ಈ 6 ದೊಡ್ಡ ಆಟಗಾರರಿಗೆ ಟೀಂ ಇಂಡಿಯಾದ ಕೋಚ್ ಆಗಲು ಕಳುಹಿಸಿತು ನೋಟಿಸ್. ಟೀಂ ಇಂಡಿಯಾದ ಕೋಚ್ ಮಾಡುವ ಮೊದಲು ಬಿಸಿಸಿಐ ಇಕ್ಕಿತು ಈ 3 ದೊಡ್ಡ ಡಿಮಾಂಡ್. ಸ್ಥಾನ 1 ಸ್ಪರ್ಧಿಗಳು 6, 3 ವಿದೇಶಿಯರು ಹಾಗೂ 3 ಭಾರತೀಯರು. ಲಿಸ್ಟ್ ನಲ್ಲಿ ಧೋನಿ ಮತ್ತು ಗಂಭೀರ್ನಂತಹ ದೊಡ್ಡ ಆಟಗಾರರು. ಹಾಗಾದರೆ ಯಾರಾಗಲಿದ್ದಾರೆ ಟೀಂ ಇಂಡಿಯಾದ ಹೊಸ ಕೋಚ್ ಮತ್ತು ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋವನ್ನು ತಪ್ಪದೆ ಲೈಕ್ ಮಾಡಿ ಮತ್ತು ಟೀಂ ಇಂಡಿಯಾದಲ್ಲಿ ನಿಮ್ಮ ಫೇವರೇಟ್ ಆಟಗಾರ ಯಾರು ಅಥವಾ ನೀವು ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ. ಸ್ನೇಹಿತರೆ, IPL 2024 ಇನ್ನೇನು ತನ್ನ ಕೊನೆಯ ಹಂತಕ್ಕೆ ಬಂದಿದ್ದು ಪ್ಲೇ ಆಫ್, ಕ್ವಾಲಿಫೈಯರ್ ಮತ್ತು ಫೈನಲ್ ಪಂದ್ಯಗಳು ಅಷ್ಟೇ ಉಳಿದಿದೆ. ಹಾಗೂ ಈ ಬಾರಿಯ IPL ಮುಕ್ತಾಯಗೊಂಡ ತಕ್ಷಣ ಟೀಂ ಇಂಡಿಯಾ ಟಿ20 ವರ್ಲ್ಡ್ ಕಪ್ ಗಾಗಿ USA ಮತ್ತು ವೆಸ್ಟ್ ಇಂಡೀಸ್ ಗೆ ತೆರಳಲಿದೆ. ಆದರೆ ಇನ್ನೂ ಕೂಡ ಟಿ20 ವರ್ಲ್ಡ್ ಕಪ್ ಗಾಗಿ ಟೀಂ ಇಂಡಿಯಾದ ಕೋಚ್ ನ ಫೈನಲ್ ಆಗುವುದು ಬಾಕಿ ಇದೆ. ಹೌದು ಸ್ನೇಹಿತರೆ, ಏಕೆಂದರೆ ಸದ್ಯಕ್ಕೆ ಟೀಂ ಇಂಡಿಯಾದ ಕೋಚ್ ಆಗಿರುವ ರಾಹುಲ್ ದ್ರಾವಿಡ್ ಅವರ ಅಗ್ರಿಮೆಂಟ್ ಮುಕ್ತಾಯಗೊಳ್ಳುತ್ತಾ ಬರುತ್ತಿದೆ. ಆದ್ದರಿಂದ ಬಿಸಿಸಿಐ ಟೀಂ ಇಂಡಿಯಾದ ಹೊಸ ಕೋಚ್ ಆಗಲು ಈ 6 ಆಟಗಾರರಿಗೆ ನೋಟಿಸ್ ಅನ್ನು ಕಳುಹಿಸಿದೆ. ಇದರಲ್ಲಿನ ಮೊದಲನೇ ಹೆಸರು ಚೆನ್ನೈ ಸೂಪರ್ ಕಿಂಗ್ಸ್ ನ ಕೋಚ್ ಆಗಿರುವ ಸ್ಟೀಫನ್ ಫ್ಲೆಮಿಂಗ್ ಅವರದ್ದು ಮತ್ತು ಎರಡನೇ ಆಟಗಾರನ ಹೆಸರು ಡೆಲ್ಲಿಯ ಕೋಚ್ ಆಗಿರುವ ರಿಕಿ ಪಾಂಟಿಂಗ್ ಹಾಗೂ ಮೂರನೇ ಆಟಗಾರನ ಹೆಸರು ಆಸ್ಟ್ರೇಲಿಯಾದ ಕೋಚ್ ಆಗಿದ್ದ ಜಸ್ಟಿನ್ ಲೆಂಗರ್ ಅವರದ್ದು ಮತ್ತು ಭಾರತೀಯ ಆಟಗಾರರಲ್ಲಿ ಗೌತಮ್ ಗಂಭೀರ್, ಮಹೇಂದ್ರ ಸಿಂಗ್ ಧೋನಿ ಹಾಗೂ ವಿ ಲಕ್ಷ್ಮಣ್ ಅವರಿಗೆ ಬಿಸಿಸಿಐ ಕೋಚ್ ಆಗಲು ಆಫರ್ ನೀಡಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಈ 6 ಆಟಗಾರರಲ್ಲಿ ಟೀಂ ಇಂಡಿಯಾದ ಹೊಸ ಕೋಚ್ ಆಗಿ ಯಾರು ಬರಬೇಕೆಂದು ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.